ಮೂಡಾ ಪ್ರಕರಣದಲ್ಲಿ ಕೋರ್ಟ್ ಮುಖ್ಯಮಂತ್ರಿಯ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟ ಬೆನ್ನಲ್ಲೇ ಅವರ ರಾಜೀನಾಮೆಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲೇ ಸಿಎಂ ರಾಜೀನಾಮೆ ಕೋಲಾಹಲ ಜಾಸ್ತಿ ಆಗ್ತಾ ಇದೆ. ಪಕ್ಷಕ್ಕೆ ಮುಜುಗರ ತಪ್ಪಿಸಲಿ ಸಿಎಂ ರಾಜೀನಾಮೆ ಕೊಡಲಿ ಅಂತ ಮಾಜಿ ಸ್ಪೀಕರ್ ಕೋಳಿವಾಡ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಂಚ್ ಕೊಟ್ಟಿದ್ದಾರೆ. ನಾನು ರಾಜೀನಾಮೆ ಕೊಡಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ. ಕೋಳಿವಾಡ ಅವರ ಅಭಿಪ್ರಾಯವನ್ನು ಅವ್ರು ಹೇಳಿರ್ಬೋದು, ಇದು ಪಕ್ಷದ ಅಭಿಪ್ರಾಯ ಅಲ್ಲ. ಸೊ ಕಾಂಗ್ರೆಸ್ನಲ್ಲಿ ಈಗ ಒಬ್ಬೊಬ್ಬರೇ ಎಲ್ಲರೂ ಕೂಡ ಕೋಳಿವಾಡ ಹೇಳಿಕೆಗೆ ಮುಗಿಬೀಳ್ತಾ ಇದ್ದಾರೆ. ಪಕ್ಷಕ್ಕೆ ಮುಜುಗರ ತಪ್ಪಿಸ್ಬಿಟ್ಟು ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿ, ತನಿಖೆ ಎದುರಿಸಿ ಕ್ಲೀನ್ ಹ್ಯಾಂಡ್ ಆಗಿ ಬಂದು ಮತ್ತೆ ಸಿಎಂ ಆಗಲಿ ಅಂತ ಕೋಳಿವಾಡ ಹೇಳಿದರು. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾನೆ ಹೇಳಿದರು. ಆ ಸಂದರ್ಭದಲ್ಲಿ ಅದಕ್ಕೆ ಈಗ ರಿಯಾಕ್ಷನ್ಸ್ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮಾತನಾಡಿದ್ರು, ಉಪಮುಖ್ಯಮಂತ್ರಿಗಳು ಮಾತನಾಡಿದ್ರು, ಸಚಿವರುಗಳು ಮಾತನಾಡಿದ್ರು. ಎಲ್ಲರೂ ಇವಾಗ ಕೋಳಿವಾಡ ವಿರುದ್ಧ ಗರಂ ಆಗಿದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ, ಗೊತ್ತಾಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ. ಇದು ಬಿಜೆಪಿಯವರು ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ, FIR ಆಗಿತ್ತಲ್ಲ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ರ. ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದಾರಲ್ಲ, ಅವ್ರ ಮೇಲೆ ಬೇಲ್ ಮೇಲೆ ಇದಾರಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ? ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ, ಗೊತ್ತಾಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ. ಇದು ಬಿಜೆಪಿಯವರು ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ, FIR ಆಗಿತ್ತಲ್ಲ. ರಾಜೀನಾಮೆ ಕೊಡಲ್ಲ, ನಾನೇನೂ ತಪ್ಪು ಮಾಡಿಲ್ಲ. ಕೋಳಿವಾಡ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರಬಹುದು. ನಾನೇನೂ ತಪ್ಪು ಮಾಡಿಲ್ಲ. ಗೋದ್ರಾ ಹಿಂಸಾಚಾರ ಆದಾಗ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಿದ್ರ, ಕುಮಾರಸ್ವಾಮಿ ಕೊಟ್ರ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಹಾಗಾದ್ರೆ ಇಷ್ಟಕ್ಕೂ ಇದೊಂಥರ ಸಂಚಲನಕ್ಕೆ ಕಾರಣವಾಗಿರೋ ಕೋಳಿವಾಡ ಅವರ ಹೇಳಿಕೆ ಏನದು?